ಸೊ ನಮಸ್ತೆ ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಈ ಮುಸ್ಕಿನ ಜೋಳದ ಬೆಳೆ ಈಗ ಫೀಲ್ಡಲ್ಲಿ ವಿವಿಧ ಹಂತಗಳಿದೆ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಿ, ಕಾಲ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಬೀಳ್ತಕ್ಕಂಥ ಒಂದು ಹುಳು ಬಾಧೆ ಏನಿದೆ, ಸೈನಿಕ ಹುಳು ಅಂತ, ಅದರ ತೋಟಿಗೆ ಯಾವುದು ಬೆಸ್ಟು, ಯಾವುದು ಮಾಡೋದು. ಈಗಾಗಲೇ 3 ಸರಿ ಮಾಡಿದ್ದೀವಿ, 4 ಸರಿ ಮಾಡಿದ್ದೀವಿ, ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ನೋಡಿ, ಇದು ಆ್ಯಕ್ಚುಲಿ ಸೈನಿಕ ಹುಳು ಅಂತ ಯಾಕೆ ಬರ್ತದೆ, ಕಳೆದ ವಿಡಿಯೋದಲ್ಲೂ ನಾನು ತಿಳಿಸಿದ್ದೆ. ಒಮ್ಮೆಲೇ ಲಾರ್ಜ್ ಸ್ಕೇಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡ್ತಕ್ಕಂಥದ್ದು. ಹಾಗೂ ಇದರ ಲೈಫ್ ಸೈಕಲ್ ಬಗ್ಗೆ ಕಳೆದ 2-3 ವರ್ಷದಿಂದ ಮಾಡಿದ ವಿಡಿಯೋದಲ್ಲೇ ವಿವರಣೆ ಕೊಟ್ಟಿದ್ದೆ. ಅದರ ಒಂದು ಡೀಟೇಲ್ಸ್ಗೆ ಹೋಗೋದು ಬೇಡ. ಅದು ವಿವಿಧ ಹಂತಗಳು 6 ಹಂತಗಳಲ್ಲಿರ್ತದೆ. 6ನೇ ಹಂತಕ್ಕೆ ಹೋದಾಗ ಅತಿ ಹೆಚ್ಚು ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಸೊ ಒಂದೇ ಔಷಧಿನೇ ಒಂದು ಬೆಳೆಯಲ್ಲಿ ಒಂದು ಕೀಟದ ಮೇಲೆ ಪದೇ ಪದೇ ನಾವು ಬಳಸ್ತಾ ಹೋದಾಗ ಅದರ ಪರಿಣಾಮ ಏನಿದೆ, ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಪ್ರಾರಂಭದ ಹಂತದಲ್ಲಿ ಸೈನಿಕ ಹುಳ ಕಾಣಿಸ್ತು ಅಂತಂದರೆ ನಿಯಂತ್ರಣ ಮಾಡಲಿಕ್ಕೆ ಈಗ ಆಲ್ಮೋಸ್ಟು ಯೂನಿವರ್ಸಲ್ಲಾಗೆ ಬಳಸ್ತಿರ್ತಕ್ಕಂಥದ್ದು ಎಲ್ಲ ಕಡೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಏನಿದೆ, ಇದನ್ನು 1 ಲೀಟ್ರಿಗೆ 0.5 ಗ್ರಾಮ್ನಂತೆ ಬಳಸಬೇಕಾಗ್ತದೆ ಸ್ನೇಹಿತರೆ. ಸೊ ಅನೇಕ ಕಡೆ ಇದು ಓವರ್ ಡೋಸ್ ಮಾಡಿದ್ದೂ ಉಂಟು. ಇಲ್ಲಿ ನನ್ನ ಹತ್ರ ಬಂದರೆ ಕೇಳ್ತಾರೆ, ನಾವು 1 ಲೀಟ್ರು 1 ಗ್ರಾಮ್ ಹಾಕ್ಕೋತೀವಿ. ದಯವಿಟ್ಟು ಓವರ್ ಡೋಸ್ ಮಾಡೋದ್ರಿಂದ ಹೆಚ್ಚಿನ ಪ್ರಯೋಜನ ಏನು ಸಿಗಲ್ಲ. ಅದು ಯಾವ ಪ್ರಮಾಣದಲ್ಲಿ ಶಿಫಾರಸು ಮಾಡಲಾಗಿದೆ ಅದನ್ನೇ ಬಳಸಬೇಕಾಗ್ತದೆ. ಹಾಗೆಯೇ ಒಮ್ಮೆ ನಿಮಗೆ ರಿಪೀಟ್ ಮಾಡಬೇಕಾದ ಪ್ರಮೇಯ ಬಂದಾಗ, ಅಥವಾ ನಾವೇನು ಮಾಡೇ ಇರಲಿಲ್ಲ, ಬೆಳೆ ಈಗಾಗಲೇ 30 ದಿವಸ 35 ದಿವಸ ಆಗಿದೆ, ಒಮ್ಮೆಲೇ ಜಾಸ್ತಿ ಕೀಟಗಳು ಬಂದಿದೆ ಅಂತಂದಾಗ ನೀವು ಒಂದು ಕೆಲಸ ಮಾಡ್ಬೋದು. ಈ ಎಮಾಮೆಕ್ಟಿನ್ ಬೆಂಜೋಯೇಟ್ 1 ಲೀಟ್ರಿಗೆ 0.5 ಗ್ರಾಮ್ ಜೊತೆಗೆ ಪ್ರೊಫೆನೋಫಾಸ್ 50 EC ಫಾರ್ಮುಲೇಷನ್ ಬರುತ್ತೆ. ಇದು 1 ml ಕಾಂಬಿನೇಷನ್ ಮಾಡಿಕೊಂಡು, ಎಮಾಮೆಕ್ಟಿನ್ ಬೆಂಜೋಯೇಟ್ 0.5 ಗ್ರಾಮು, ಪ್ರೊಫೆನೋಫಾಸ್ 1 ml, ಇವೆರಡುಗಳನ್ನು ಕಾಂಬಿನೇಷನ್ ಮಾಡಿಕೊಂಡು ಒಂದು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ ಇದರ ತೀವ್ರತೆಗೆ ಮುಂದಿನ ಹಂತದಲ್ಲಿ ಇನ್ನು, ಯಾಕಂದರೆ ಒಂದು ಬೆಳೆ ಅವಧಿನಲ್ಲಿ ಅನೇಕ ಸಾರಿ ಬೀಳ್ತಲೇ ಇರ್ತದೆ ಪದೇ ಪದೇ. ಸೊ ಮತ್ತೆ ಹುಳುಗಳು ಬಾಧೆ ಕಂಡಾಗ ಇನ್ನೊಂದು ಹೇಳ್ತಕ್ಕಂಥದ್ದು ನೋಡಿ, ಪ್ರೊಫೆನೋಫಾಸ್ 40% ಮತ್ತು ಸೈಪರ್ಮೆಥ್ರಿನ್ 4% EC ಫಾರ್ಮುಲೇಷನಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ಟ್ರೇಡ್ ನೇಮ್ಸಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಸಿಗ್ತಾ ಹೋಗುತ್ತದೆ. ಇದು 1 ಲೀಟ್ರಿಗೆ 2 ಮಿಲಿ ಅಂತೆ ಬಳಸಬಹುದಾಗಿದೆ ಸ್ನೇಹಿತರೆ. ಹಾಗೆಯೇ ಮತ್ತೊಮ್ಮೆ ನಿಮಗೆ ಕಾಣಿಸ್ಕೊಂಡಾಗ, ಈಗಾಗಲೇ ನೀವು ಬೇರೆ ಬೇರೆ ಮುಸ್ಕಿನ ಜೋಳದಲ್ಲೇ ಬೇರೆ ಬೇರೆ ಪ್ರಭೇದಗಳು ಬೆಳೀತಾ ಇರ್ತೀರಿ. ಅವುಗಳು ಕಾಸ್ಟ್ಲಿ, ಸ್ವಲ್ಪ ಉತ್ತಮ ಬೆಲೆಗೆ ಮಾರಾಟ ಆಗ್ತಾ ಇರ್ತವೆ. ಹುಳುಗಳ ಬಾಧೆ ಜಾಸ್ತಿಯಾಗಿ ಬೆಳೆ ನಷ್ಟ ಜಾಸ್ತಿ ಆಗ್ತಾಯಿದೆ ಅಂದ್ಕೊಂಡಾಗ ಇಲ್ಲಿ ಇನ್ನೊಂದು ಕಾಂಬಿನೇಷನ್ ಇದೆ, WDG ಫಾರ್ಮುಲೇಷನಲ್ಲಿ ಇರ್ತಕ್ಕಂಥದ್ದು, ಎಮಾಮೆಕ್ಟಿನ್ ಬೆಂಜೋಯೇಟ್ ಮತ್ತು ಪ್ರೊಫೆನೋಫಾಸ್ 35% ಇರ್ತಕ್ಕಂಥದ್ದು. ಇದು ವೆಲೆಕ್ಟಿನ್ ಅಂತ, ಇದು ಪಾರಿಜಾತ ಕಂಪ್ನಿಯವ್ರದ್ದು. ಸೊ ಇದು ಇನ್ನೊಂದು 2-3 ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಸಿಗುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ಗೆ ಬಹಳ ಹಿಂದೆಯೇ ನನ್ನ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಮಾಹಿತಿ ತಿಳ್ಕೊಬೋದು. ಇದು 200 ಲೀಟ್ರ್ನಲ್ಲಿ 300 ಗ್ರಾಮ್ನಂತೆ ಈ ಔಷಧಿನ ಬಳಸಿ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು. ಹಾಗೆಯೇ ತುಂಬ ತೆನೆ ಹಂತ ಬಂದುಬಿಟ್ಟಿದೆ, ತೆನೆ ಆಗ್ತಾಯಿದೆ, ಒಳಗಡೆ ಸೇರ್ಕೊಂಡಿದೆ ಅಂತ ಅಂದಾಗ, ಸೊ ನಾವು ಇನ್ನೊಂದು ಲೇಟೆಸ್ಟಾಗಿ ಬಂದಿರತಕ್ಕಂಥದ್ದು, ಕೆಲವರು ನೀವು ಡೆಲಿಗೇಟು ಇಂಥವನ್ನೆಲ್ಲ ಬಳಸ್ತಾ ಇದ್ದೀರಿ. ಡೆಲಿಗೇಟ್ ಅಂದರೆ ಏನು? ಸ್ಪಿನೋಟೋರಾಮ್ ಜೊತೆಯಲ್ಲಿ ಇನ್ನೊಂದು ಮೆಥಾಕ್ಸಿಫೆನೋಝೈಡ್ ಅಂತಕ್ಕಂಥದ್ದನ್ನು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಒಂದು ಹೊಸ ಪ್ರಾಡಕ್ಟು ಎಂಗೇಜ್. ಇದ್ರ ಬಗ್ಗೆ ನನ್ನ ಚಾನಲಲ್ಲಿ ನಾನು ವೀಡಿಯೋ ಮಾಡಿದ್ದೆ. ಇದು 200 ಲೀಟ್ರ್ನಲ್ಲಿ 160 ಮಿಲಿ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದಲೂ ನೀವು ಈ ಸೈನಿಕ ಹುಳುನ ಹತೋಟಿ ಮಾಡ್ಬೋದಾಗಿದೆ. ಇನ್ನೂ ಮಾರ್ಕೆಟ್ನಲ್ಲಿ ಬೇಕಾದಷ್ಟಿದೆ. ಸೊ ನೀವು ಒಂದು ಮುಸ್ಕಿನ ಜೋಳದ ಒಂದು ಬೆಳೆ ಅವಧಿನಲ್ಲಿ ಕನಿಷ್ಠ ಈಗಾಗಲೇ 3-4 ಬಾರಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀರಿ. ಕೆಲವು ಏರಿಯಾಗಳಲ್ಲಿ 1-2ಕ್ಕೂ ಹತೋಟಿಗೆ ಬರ್ತದೆ. ಬಟ್ ಈ ಥರ ರಿಪೀಟ್ ಮಾಡುವಾಗ ಒಂದನ್ನೇ ಪದೇ ಪದೇ ಎಮಾಮೆಕ್ಟಿನ್ ಬೆಂಜೋಯೇಟನ್ನೇ ಪದೇ ಪದೇ ಮಾಡೋದ್ರಿಂದ ಅದರ ಪರಿಣಾಮಕತೆ ಕಡಿಮೆ ಆಗೋದ್ರಿಂದ ಈ ಔಷಧಿಗಳನ್ನು ನೀವು ಈ ರೀತಿ ಒಂದು ಸೀಕ್ವೆನ್ಸಾಗಿ ಬಳಸೋದ್ರಿಂದ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.